ಹಲೋ ಎವ್ರಿವಾನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಧುಮಿತಾ ಕನ್ನಡ ವ್ಲಾಗ್ಸ್. ಇವತ್ತಿನ ಈ ವ್ಲಾಗಲ್ಲಿ ಈ ವರ್ಷ ನಮ್ಮ ಮನೇಲಿ ಮಾಡಿದ ವರಮಹಾಲಕ್ಷ್ಮಿ ಪೂಜೆನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದು ಅಂದರೆ ನನಗಂತೂ ತುಂಬಾ ಇಷ್ಟ. ಯಾವುದೇ ದೇವರಿಗೆ ಅಲಂಕಾರ ಮಾಡೋಕ್ಕೂ ನನಗೆ ಒಂಥರ ಇಂಟ್ರೆಸ್ಟ್ ಇರುತ್ತೆ. ಆದರೆ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಸಿಂಗರಿಸಿ ಪೂಜೆ ಮಾಡೋದು ಅಂದರೆ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ. ಇನ್ನು ನಾನು ಅಮ್ಮನ ಮನೇಲಿದ್ದಾಗಲಿಂದನೂ ಕೂಡ ಈ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಮದುವೆಯಾಗಿ ಗಂಡನ ಮನೆಗೆ ಬಂದ ಮೇಲೆ ಇಲ್ಲಿ ಈ ಥರ ಲಕ್ಷ್ಮೀ ದೇವಿನ ಕೂರಿಸಿ ವರಮಹಾಲಕ್ಷ್ಮಿ ಪೂಜೆ ಮಾಡೋ ಸಂಪ್ರದಾಯ ಇರಲಿಲ್ಲ. ಯಾಕೆಂದರೆ ನಮಗೆ ನಮ್ಮ ಮಾವನವ್ರು ಇಲ್ಲದೆ ಇರೋ ಕಾರಣ ನಮ್ಮ ಅತ್ತೆ ಅಂದರೆ ನಮ್ಮಮ್ಮ ಅದನ್ನು ಮಾಡ್ತಾ ಇರಲಿಲ್ಲ. ಅವರು ನಾರ್ಮಲಾಗಿ ಪೂಜೆ ಮಾಡ್ತಾಯಿದ್ರು, ಆದರೆ ಲಕ್ಷ್ಮೀ ದೇವಿಯನ್ನು ಈ ರೀತಿ ಕೂರಿಸಿ ಪೂಜೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ನಾನು ಮದುವೆ ಆದಮೇಲೆ ನಾನು ಇಲ್ಲಿ ಆ ಒಂದು ಸಂಪ್ರದಾಯನೂ ಕೂಡ ಸ್ಟಾರ್ಟ್ ಮಾಡಿದೆ. ನನಗಿಷ್ಟ ಅಂತ ಅಮ್ಮನ ಮನೇಲಿ ಮಾಡ್ತಾ ಇದ್ದ ಥರ ಇಲ್ಲಿ ಕೂಡ ಲಕ್ಷ್ಮೀ ದೇವಿನ ಕೂರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ. ಈಗ ಪ್ರತಿ ವರ್ಷ ಈ ಪೂಜೆ ಮಾಡ್ತಾ ಇದ್ದೀನಿ. ಈ ಸಲ ಕೂಡ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದೆ. ಆ್ಯಕ್ಚುಲಿ ಅಲಂಕಾರ ಮಾಡೋಕ್ಕೆ ನನಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಇದುವರೆಗಿಂದನೂ ಕೂಡ ಅಷ್ಟೇ. ಟೈಮ್ ಎಷ್ಟೇ ಆದರೂ ನಾನು ಕಂಪ್ಲೀಟಾಗಿ ಮಾಡಬೇಕು ಅನ್ನಿಸ್ತಾ ಇರುತ್ತೆ. ಹಬ್ಬದ ಹಿಂದಿನ ದಿನ ನೈಟಿಂದ ಅಲಂಕಾರ ಮಾಡ್ತಾ ಸುಮಾರು ರಾತ್ರಿ 2 ಗಂಟೆ ತನಕ ಮಾಡಿದ್ದೀನಿ. ಆಮೇಲೆ ಜಸ್ಟ್ 2 ಗಂಟೆ ಮಲಗಿ ಮತ್ತೆ ಮಾರ್ನಿಂಗ್ 4 ಗಂಟೆಗೆ ಎದ್ದು ಪೂಜೆ ಮಾಡಿದೆ. ಒಬ್ಬಳೇ ಎಲ್ಲ ರೆಡಿ ಮಾಡಿ ಅಲಂಕಾರ ಮಾಡಿ ಪೂಜೆ ಮಾಡೋದು ಸ್ವಲ್ಪ ಕಷ್ಟನೇ. ಮಧು ಅವರು ಕೂಡ ಹೆಲ್ಪ್ ಮಾಡ್ತಾರೆ, ನನ್ನ ಹಸ್ಬೆಂಡು. ಅವರು ಅಂತ ಹೇಳಿದ್ರೆ ಪೂಜೆದಕ್ಕೆಲ್ಲ ದೇವರಿಗೆ ಅಲಂಕಾರ ಮಾಡೋದು ಇದೆಲ್ಲ ಅಷ್ಟಾಗಿ ಬರಲ್ಲ. ಅವರು ತಿಂಡಿ ವಿಷಯ ಅದರಲ್ಲೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಆದರೆ ಪೂಜೆ ಎಲ್ಲ ಮುಗಿಸಿ ಲಕ್ಷ್ಮೀ ದೇವಿ ಚೆನ್ನಾಗಿ ಅಲಂಕಾರ ಆಗಿ ಮುಂದೆ ಕೂತಿದ್ದಾಗ ಆ ಕಷ್ಟ ಎಲ್ಲ ಮರ್ತೋಗುತ್ತೆ. ನನಗೆ ಪರ್ಸ್ನಲಿ ಈ ಸಲ ಪೂಜೆ ಮಾಡಿದ್ದು ತುಂಬ ಒಳ್ಳೆಯದು ಅನ್ನಿಸ್ತು. ಇನ್ನು ಈ ಪೂಜೆ ಬಗ್ಗೆ ಒಂದು ಚಿಕ್ಕ ವಿಷಯ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಕೆಲವರು ಲಕ್ಷ್ಮೀ ದೇವಿನ ಪೂಜೆ ಮಾಡುವಾಗ ದೇವ್ರ ಮುಂದೆ ಮನಿ ನೋಟ್ಸ್ನ ಅಲಂಕಾರ ಥರ ಇಟ್ಟಿರ್ತಾರೆ. ಆದರೆ ನಮ್ಮ ಹಿರಿಯರು ಹೇಳೋ ಪ್ರಕಾರ ಲಕ್ಷ್ಮೀ ದೇವಿನ ಪೂಜೆ ಮಾಡುವಾಗ ಆ ನೋಟ್ ಏನಿದೆ ಅದನ್ನು ದೇವ್ರ ಮುಂದೆ ತೋರಿಸ್ಕೊಳ್ಳೋ ಥರ ಇಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಯಾರು ಮನೆಗೆ ಬಂದು ಅದನ್ನು ನೋಡಿ ಅಂತಾರೋ ಅವ್ರ ಹಿಂದೆ ಓಡೋಗುತ್ತೆ ಅನ್ನೋ ಒಂದು ಗಾದೆ ಇದೆ, ಹಿರಿಯರು ಹೇಳಿರೋ ಮಾತು. ಇವರು ಲಕ್ಷ್ಮೀ ದೇವಿ ಬರ್ತಾರೆ ಅಂದ್ಕೊಳ್ಳಿ, ಎಷ್ಟು ದುಡ್ಡಿದೆ ಅನ್ನೋ ಥರ ಬಂದವರು ಅಂದರೆ ಅದು ಓಡೋಗುತ್ತೆ ಅನ್ನೋ ಥರ ಒಂದು ಗಾದೆ ಇದೆ. ಅದು ನನಗಂತೂ ಗೊತ್ತಿಲ್ಲ, ಬಟ್ ಅದನ್ನು ನಾನು ಪಾಲಿಸ್ತೀನಿ. ಸೊ ಅದರಿಂದ ನಾನು ಯಾವುದೂ ನೋಟೆಲ್ಲ ಇಡಲ್ಲ. ಆದರೆ ಕಳಶ ರೆಡಿ ಮಾಡುವಾಗ ಸಂಪ್ರದಾಯ ಪ್ರಕಾರ ಕಳಶದಲ್ಲಿ ಮನಿ ನೋಟ್ ಹಾಕೋದು, ಇನ್ನೊಂದು ಸೈಡಲ್ಲಿ ಪೂಜೆಗೆ ಸಂಬಂಧಿಸಿದಂಥ ಅಮೌಂಟನ್ನು ಇಟ್ಟು ಅಲಂಕಾರ ಮಾಡೋದು ಇದೆಲ್ಲ ಮಾಡ್ಬೋದು, ತೊಂದರೆ ಇಲ್ಲ. ದೇವ್ರ ಮುಂದೆ ಲಕ್ಷ್ಮೀ ದೇವರಿಗೆ ಮನಿ ಅಂದರೆ ಅಮೌಂಟು ದುಡ್ಡು ಇಡೋದಕ್ಕಿಂತ ಕಾಯಿನ್ಸ್ ಇಟ್ಟರೆ ತುಂಬಾ ಒಳ್ಳೆಯದು. ಯಾಕೆಂದರೆ ಲಕ್ಷ್ಮೀ ದೇವಿಗೆ ಕಾಯಿನ್ಸ್ ಅಂದರೆ ತುಂಬ ಇಷ್ಟ. ಇದು ನನ್ನ ನಾನು ಫಾಲೋ ಮಾಡೋ ಸಂಪ್ರದಾಯ. ನಿಮ್ಮ ಮನೆಯಲ್ಲಿ ಬೇರೆ ರೀತಿ ಇರ್ಬೋದು, ಎಲ್ಲ ಮನೆಯಲ್ಲೂ ಅಷ್ಟೇ ಸಂಪ್ರದಾಯ ಬೇರೆ ಬೇರೆ ಇರುತ್ತೆ. ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ವರಮಹಾಲಕ್ಷ್ಮಿ ಪೂಜೆ ಯಾಕೆ ಮಾಡ್ತಾರೆ ಅಂದರೆ ಲಕ್ಷ್ಮೀ ದೇವಿ ಅಂದರೆ ಕೇವಲ ದುಡ್ಡು ಅಥವಾ ಐಶ್ವರ್ಯ ಮಾತ್ರ ಅಲ್ಲ, ಮನೆಗೆ ಸಂತೋಷ, ಶಾಂತಿ, ಆರೋಗ್ಯ, ಸಮೃದ್ಧಿ ಮತ್ತು ನೆಮ್ಮದಿ ಇರಲಿ ಅಂತ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಲಕ್ಷ್ಮೀ ದೇವಿ ನಮ್ಮ ಮನೆಯಲ್ಲಿ ಸದಾ ನೆಲೆಸಿ ಕಷ್ಟ ಕಾರ್ಯದಲ್ಲಿ ನಮಗೆ ಧೈರ್ಯ ಕೊಡಲಿ, ಮನೆಯವ್ರನ್ನೆಲ್ಲ ಆರೋಗ್ಯವಾಗಿ ಸಂತೋಷವಾಗಿರಲಿ ಅಂತ ಈ ಪೂಜೆನ ಮಾಡ್ತೀವಿ. ಆದರೆ ಪೂಜೆ ಮಾಡಿದರೆ ಮಾತ್ರ ಫಲ ಸಿಗುತ್ತೆ, ಪೂಜೆ ಮಾಡದೇ ಇದ್ದವರಿಗೆ ಫಲ ಸಿಗಲ್ಲ ಅಂತ ಅಲ್ಲ. ಭಕ್ತಿಯಿಂದ ನಿಷ್ಕಲ್ಮಶ ಮನಸ್ಸಿನಿಂದ ದೇವರನ್ನು ನೆನೆಯೋದು ತುಂಬಾ ಮುಖ್ಯ. ಯಾವ ದೇವರನ್ನು ಪೂಜೆ ಮಾಡಿದ್ರೂ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಇರಬೇಕು. ನಮ್ಮ ಜೀವನದಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಅದೆಲ್ಲನೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿಯಾಗಿ ಅದನ್ನು ಪ್ರಾರ್ಥನೆ ಮಾಡಬೇಕು. ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ನನಗೆ ಈ ಪೂಜೆ ಮಾಡೋದ್ರಿಂದ ಇನ್ನೊಂದು ಸಂತೋಷ ಅಂದರೆ ಪ್ರತಿ ವರ್ಷ ಈ ದಿನ ಲಕ್ಷ್ಮೀ ದೇವಿನ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಮನಸ್ಸಿಗೆ ಒಂದು ಪಾಸಿಟಿವ್ ಫೀಲಿಂಗ್ ಸಿಗುತ್ತೆ. ಎಷ್ಟು ಬ್ಯುಸಿ ಲೈಫ್ ಇದ್ದರೂ ಹಬ್ಬದ ದಿನ ಸ್ವಲ್ಪ ಟೈಮ್ ದೇವ್ರ ಜೊತೆ ಸ್ಪೆಂಡ್ ಮಾಡಿದಾಗ ಮನಸ್ಸಲ್ಲಿರುವಂಥ ಒಂದು ನೆಮ್ಮದಿ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಮುಂದೆ ನೆಕ್ಸ್ಟ್ ಇಯರು ನಾನು ಪೂಜೆ ಮಾಡೋಕ್ಕಾಗುತ್ತೋ ಇಲ್ವೋ ಆ ಶಕ್ತಿ ಕೊಡಲಿ ಆ ದೇವರು ಅಂತ ಕೇಳ್ಕೊತೀನಿ. ಏಕೆಂದರೆ ನೆಕ್ಸ್ಟ್ ಇಯರು ಬೇರೆಯೇ ಒಂದು ಪ್ಲ್ಯಾನ್ ಇದೆ. ಸೊ ಆದಷ್ಟು ಬೇಗ ನಿಮ್ಮ ಜೊತೆ ಅದನ್ನು ರಿವೀಲ್ ಮಾಡ್ತೀನಿ. ಫೈನಲಿ ಈ ವರಮಹಾಲಕ್ಷ್ಮಿ ಪೂಜೆ ನಮ್ಮ ಮನೆಯಲ್ಲಿ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡು ಈ ವ್ಲಾಗ್ ಮಾಡಿದ್ದೀನಿ. ಲಕ್ಷ್ಮೀ ದೇವಿ ನಿಮ್ಮ ಎಲ್ಲರ
ಮನೆಯಲ್ಲೂ ಸದಾ ನೆಲೆಸಿ ನಿಮ್ಮ ಕುಟುಂಬಕ್ಕೆ ಆರೋಗ್ಯ, ಐಶ್ವರ್ಯ, ಸುಖ, ಸಮೃದ್ಧಿ ಮತ್ತು ನೆಮ್ಮದಿ ಕೊಡಲಿ. ನಿಮ್ಮ ಮನೆಯಲ್ಲೂ ಲಕ್ಷ್ಮೀದೇವಿ ಕೃಪೆ ಸದಾ ಇರಲಿ. ನಿಮ್ಮ ಎಲ್ಲ ಒಳ್ಳೆಯ ಆಸೆಗಳು ನೆರವೇರಲಿ ಅಂತ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತೀನಿ. ನನ್ನ ಈ ಚಿಕ್ಕ ವರಮಹಾಲಕ್ಷ್ಮಿ ಪೂಜೆ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚು ವಿಡಿಯೋಸ್ ನೋಡಬೇಕು ಅಂದರೆ ಮಧುಮಿತಾ ಕನ್ನಡ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ಸಿಗೋಣ ಗೈಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್ ಎವ್ರಿವನ್. ಬಾಯ್. ನಮಸ್ತೆ.